ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳ ಬೃಹತ್ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರು ದಕ್ಷಿಣ ಲೋಕಸಭೆ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿ ಐಟಿ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. 2 ದಿನದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ 16 ಕಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 2 ದಿನದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ 16 ಕಡೆ ಐಟಿ ದಾಳಿಯಾಗಿದೆ. ಹಲವು ಉದ್ಯಮಿಗಳ ಮನೆ, ಕಚೇರಿ, ಬ್ಯಾಂಕ್ ಲಾಕರ್ ಮೇಲೆ ಐಟಿ ದಾಳಿಯಾಗಿದೆ. 1,30,00,000 ನಗದು, 23 ಕೆಜಿ ಚಿನ್ನ, ಬೆಳ್ಳಿ, ಬೇನಾಮಿ ಆಸ್ತಿ ದಾಖಲೆಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಶಂಕರಪುರಂನಲ್ಲಿ 3 ಕೋಟಿಗೂ ಅಧಿಕ ಮೌಲ್ಯದ 4 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಆದಂತಹ ಐಟಿ ದಾಳಿ ಇದು. ಐಟಿ ಅಧಿಕಾರಿಗಳ ಬೃಹತ್ ಕಾರ್ಯಾಚರಣೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ. 16 ಕಡೆ ದಾಳಿ ನಡೆದಿದೆ 2 ದಿನದಲ್ಲಿ. ಹಲವು ಉದ್ಯಮಿಗಳ ಮನೆ ಮೇಲೆ, ಕಚೇರಿ ಮೇಲೆ, ಬ್ಯಾಂಕ್ ಲಾಕರ್ ಮೇಲೆ ಐಟಿ ದಾಳಿಯಾಗಿದೆ. ಕೋಟಿ ಕೋಟಿ ನಗದು, ಕೆಜಿ ಗಟ್ಟಲೆ ಚಿನ್ನ, ಬೆಳ್ಳಿ, ಬೇನಾಮಿ ಆಸ್ತಿಯ ದಾಖಲೆಯನ್ನ ವಶಕ್ಕೆ ಪಡೆಯಲಾಗಿದೆ. ಜಯನಗರ 3ನೇ ಬ್ಲಾಕ್ ಉದ್ಯಮಿಯ ಬಳಿ 5 ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿದೆ. ಶಂಕರಪುರಂನಲ್ಲಿ 3 ಕೋಟಿಗೂ ಅಧಿಕ ಮೌಲ್ಯದ 4 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. 2 ದಿನದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಆದಂತಹ ದಾಳಿ ಇದು. 16 ಕಡೆ ಐಟಿ ರೇಡ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಸಂಪರ್ಕದಲ್ಲಿದ್ದಾರೆ. ಚೇತನ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ನಡೆದಿರುವಂತಹ ದಾಳಿ 2 ದಿನದಲ್ಲಿ 16 ಕಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕೋಟಿ ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನ, ಅಕ್ರಮ ಬೇನಾಮಿ ಆಸ್ತಿ ಏನಿದೆ ಆ ಆಸ್ತಿಗಳ ದಾಖಲೆಗಳು ಕೂಡ ಸಿಕ್ಕಿದೆ. ಎಲ್ಲೆಲ್ಲಿ ದಾಳಿ ನಡೆದಿದೆ, ಯಾರ್ಯಾರ ಮನೆಗಳ ಮೇಲೆ ಪ್ರಮುಖವಾಗಿ ದಾಳಿ ನಡೆದಿದೆ? ಶ್ವೇತಾ, ಪ್ರಮುಖವಾಗಿ ನಿನ್ನೆ ಮತ್ತೆ ಮೊನ್ನೆ 2 ದಿನಗಳ ಕಾಲ ಐಟಿ ಅಧಿಕಾರಿಗಳು ಒಂದು ರೇಡನ್ನು ಮಾಡಿರುವಂಥದ್ದು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದ ಚಾಮರಾಜನಗರ ಮತ್ತು ಬೇರೆ ಬೇರೆ ಕಡೆ ವಿವಿಧ ಕಡೆಯೂ ಕೂಡ ಒಂದು ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಹೀಗಾಗಿ ಕೆಲವೊಂದಷ್ಟು ಉದ್ಯಮಿಗಳು ಮತ್ತು ಚಿನ್ನದ ಮಳಿಗೆ ಮಾಲೀಕರ ಮೇಲೆ ಒಂದಷ್ಟು ಅನುಮಾನಗಳು ಐಟಿ ಅಧಿಕಾರಿಗಳಿಗೆ ಮೂಡಿರುತ್ತೆ. ಹೀಗಾಗಿ ಅವರಿಗೆ ಸಂಬಂಧಪಟ್ಟಂತಹ ಮನೆ, ಕಚೇರಿ ಮತ್ತು ಅವರೆಲ್ಲೆಲ್ಲಿ ಒಂದು ಬ್ಯಾಂಕ್ಗಳಲ್ಲಿ ಒಂದು ಲಾಕರಲ್ಲಿ ಏನು ಚಿನ್ನಾಭರಣ ಇಟ್ಟಿರ್ತಾರೆ ಆ ಒಂದು ಲಾಕರ್ಗಳ ಮೇಲೂ ಕೂಡ ಇದೀಗ ಐಟಿ ಅಧಿಕಾರಿಗಳು ರೇಡ್ ಮಾಡಿರುವಂಥದ್ದು. ಅಂದರೆ 2 ದಿನಗಳ ಕಾಲ ಒಂದು 16 ಕಡೆ, ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲ ಏನು ರೇಡ್ ನಡೆದಿದೆ ಅದೆಲ್ಲವೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಒಂದು ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸಾರಸ್ವತ್ ಬ್ಯಾಂಕ್ ಇರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಒಂದು ಕಚೇರಿಗಳು, ಆ ಒಂದು ಚಿನ್ನದ ಮಳಿಗೆಗಳು ಎಲ್ಲ ಕಡೆಯೂ ಕೂಡ ಒಂದು ರೇಡ್ ಆಗಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಒಂದು ಚಿನ್ನಾಭರಣ ಮತ್ತು ಒಂದಷ್ಟು ಕ್ಯಾಶನ್ನು ಕೂಡ ಅಧಿಕಾರಿಗಳು ಇದೀಗ ವಶಕ್ಕೆ ಪಡೆದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ನಾವು ನೋಡೋದಾದರೆ ಬಹುತೇಕ ಎಲ್ಲವೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ್ದೇ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿದ ಚಾಮರಾಜನಗರದಲ್ಲೂ ಕೂಡ ಐಟಿ ರೇಡ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. 1,33,00,000 ನಗದು ಹಣ ಸಿಕ್ಕಿದೆ. 22 ಕೆಜಿ 923 ಗ್ರಾಂ ಚಿನ್ನಾಭರಣ ಮತ್ತು ವಜ್ರಾಭರಣಗಳು ಕೂಡ ಸಿಕ್ಕಿರುವಂಥದ್ದು. ಒಂದಷ್ಟು ಬೇನಾಮಿ ಆಸ್ತಿ ಪತ್ರಗಳು ಕೂಡ ಲಭ್ಯ ಆಗಿರುವಂಥದ್ದು. ಎಲ್ಲವನ್ನೂ ಕೂಡ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಜಪ್ತಿಯನ್ನು ಮಾಡಿ ಒಂದು ಪರಿಶೀಲನೆಯಲ್ಲಿ ಐಟಿ ಅಧಿಕಾರಿಗಳು ತೊಡಗಿರುವಂಥದ್ದು. ಅವ್ರಿಗೆಲ್ಲರೂ ಕೂಡ ಒಂದು ನೋಟಿಸನ್ನು ಕೂಡ ಇವಾಗ ಆಲ್ರೆಡಿ ಐಟಿ ಅಧಿಕಾರಿಗಳು ಕೊಟ್ಟು ಬಂದಿರುವಂಥದ್ದು. ಉದ್ಯಮಿಗಳಾಗಿರ್ಬೋದು ಮತ್ತು ಚಿನ್ನಾಭರಣ ಮಳಿಗೆಯ ಮಾಲೀಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಐಟಿ ಇದೀಗ ನೋಟಿಸನ್ನು ಕೊಟ್ಟಿದೆ. ಇಷ್ಟು ದೊಡ್ಡ ಪ್ರಮಾಣದ ಚಿನ್ನ ಹೇಗೆ ಬಂತು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ ಅಂತ ಅಂದ್ಬಿಟ್ಟು ನೋಟಿಸನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ನಿನ್ನೆ ಮತ್ತು ಮೊನ್ನೆ ಸುಮಾರು 16 ಕಡೆ ಪ್ರಮುಖವಾಗಿ ಎಲ್ಲವೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೇ ಈ ಒಂದು ರೇಡ್ ನಡೆದಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ, ವಜ್ರಾಭರಣ ಮತ್ತು ನಗದುಗಳು ಸಿಕ್ಕಿರುವಂಥದ್ದು. ಶ್ವೇತಾ,
ಓಕೆ, ಈ ರೀತಿ ಐ ಟಿ ರೇಡ್ಗಳಾದಾಗ ಚೇತನ್ ಸಹಜವಾಗಿ ಒಂದು ದೂರಿರುತ್ತೆ ಅವರುಗಳ ಮೇಲೆ, ಇಲ್ಲ ಅಂತ ಅಂದ್ರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಮಾಡಿದ್ದಾರೆ, ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ. ಚುನಾವಣೆ ಹತ್ರ ಇರುವಂತ ಈ ಸಂದರ್ಭದಲ್ಲಿ ನಡೆದಂತ ಈ ದಾಳಿ, ಇದು ಯಾವ ಬೇಸ್ ಮೇಲೆ ಈ ದಾಳಿ ನಡೆದಿದೆ? ಜೊತೆಗೆ ಈಗ ಸಿಕ್ಕಿದೆಯಲ್ಲ ಕೋಟಿ ಕೋಟಿ ಹಣ, ಕೆಜಿ ಗಟ್ಲೆ ಚಿನ್ನ, ಸೊ ಈ ಸಂಪತ್ತಿನ ಮೂಲ, ಅದರ ಜೊತೆಗೆ ಯಾವ ರೀತಿ ಸಂಪತ್ತು ಸಿಕ್ಕಿದೆ ಈಗ ಐ ಟಿ ಅಧಿಕಾರಿಗಳ ಕೈಗೆ? ಅಂದರೆ ಐ ಟಿ ಅಧಿಕಾರಿಗಳಿಗೆ ಒಂದಷ್ಟು ಇನ್ಫಾರ್ಮೇಷನ್ ಬರುತ್ತೆ. ಐ ಟಿ ಅಧಿಕಾರಿಗಳು ಮತ್ತು ಚುನಾವಣಾ ಆಯೋಗವೇ ಈ ಒಂದು ಇನ್ಫಾರ್ಮೇಷನ್ ಐ ಟಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಅಂದರೆ ಚುನಾವಣೆಗೆ ಈ ಬಾರಿ ನಡೆಯುವಂತಹ ಚುನಾವಣೆಯಲ್ಲಿ ಒಂದಷ್ಟು ಕೆಲ ಮಹಿಳೆಯರಿಗೆ ಒಂದು ಚಿನ್ನದ ಒಂದು ಗ್ರಾಮ್ ಚಿನ್ನದ ಒಂದು ಕಾಯಿನ್ ಇರ್ಬೋದು, ಮತ್ತು ಒಂದಷ್ಟು ಸಾಕಷ್ಟು ಒಂದು ನಗದು ಕೊಡುವಂತಹ ಕೆಲಸ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದಷ್ಟು ಮಾಹಿತಿಯನ್ನು ಚುನಾವಣಾ ಆಯೋಗ ಕೊಟ್ಟಿರುವಂಥದ್ದು. ಚುನಾವಣಾ ಆಯೋಗದ ಮಾಹಿತಿಯ ಮೇರೆಗೆ ಐ ಟಿ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ನಡೆಸ್ತಿರುವಂಥದ್ದು. ಕಳೆದ ಏನು ಎಲೆಕ್ಷನ್ ಏನು ಅನೌನ್ಸ್ ಆಯಿತು ಅವತ್ತಿಂದನೂ ಕೂಡ ಐ ಟಿ ಅಧಿಕಾರಿಗಳು ಎಲ್ಲೆಲ್ಲಿ ಅನುಮಾನ ಬರುತ್ತೆ, ಒಂದಷ್ಟು ಮಾಹಿತಿ ಸಿಗುತ್ತೆ, ಅವ್ರ ಮನೆ ಮೇಲೆ ರೇಡ್ ಮಾಡಿ, ಉದ್ಯಮಿಗಳ ಮನೆ ಮೇಲೆ ಇರ್ಬೋದು, ಮತ್ತು ಇನ್ನಿತರ ಯಾವುದೇ ಒಂದು ಅನುಮಾನ ಬಂದರೆ ಒಂದು ರೇಡನ್ನು ಮಾಡಿ ಅಲ್ಲಿ ಜಪ್ತಿಯನ್ನು ಮಾಡ್ತಾನೆ ಬಂದಿದ್ದಾರೆ. ಹೀಗಾಗಿ ಕಳೆದ 2 ದಿನಗಳಿಂದನೂ ಕೂಡ ಸಾಕಷ್ಟು ಒಂದು ದೂರುಗಳು ಕೇಳಿ ಬಂದಿತ್ತು. 1 ಗ್ರಾಮ್ ಚಿನ್ನವನ್ನು ಒಂದು ಗ್ರಾಹಕರಿಗೆ ಮತದಾರರಿಗೆ ಕೊಟ್ಟು ಒಂದು ಆಮಿಷವನ್ನು ಒಡ್ಡುವಂತಹ ಕೆಲಸ ಆಗಿರ್ಬೋದು, ಮತ್ತು ಹಣವನ್ನು ನಗದು ರೂಪದಲ್ಲಿ ಹಣವನ್ನು ಹಂಚುತ್ತಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಒಂದಷ್ಟು ಲಂಸಮ್ ಲಿಕ್ವಿಡ್ ಕ್ಯಾಶ್ಗಳನ್ನು ಇಂಥ ಉದ್ಯಮಿಗಳು, ಇಂಥ ಒಂದು ಮಾಲೀಕರು, ಚಿನ್ನದ ಮಳಿಗೆ ಮಾಲೀಕರು ಇಟ್ಕೊಂಡಿದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದ ಕ್ಯಾಶನ್ನು ಇಟ್ಕೊಳ್ಳುವಂತಹ ಅವಶ್ಯಕತೆ ಆದರೂ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಐ ಟಿ ಅಧಿಕಾರಿಗಳಿಗೆ ಮೂಡಿರುವಂಥದ್ದು. ಅಂದರೆ ಇದು ಕಂಪ್ಲೀಟ್ಲಿ ಚುನಾವಣಾ ಆಯೋಗ ಕೊಟ್ಟಿರುವಂತಹ ಮಾಹಿತಿಯ ಮೇರೆಗೆ ಒಂದು ಐ ಟಿ ಅಧಿಕಾರಿಗಳು ಒಂದು ರೇಡನ್ನು ಮಾಡಿರುವಂಥದ್ದು. ಹೀಗಾಗಿ ಅವ್ರಿಗೆಲ್ರಿಗೂ ಕೂಡ ಒಂದು ನೋಟಿಸನ್ನು ಕೊಡಲಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಲಿಕ್ವಿಡ್ ಕ್ಯಾಶನ್ನು ಯಾಕೆ ಇಟ್ಕೊಂಡಿದ್ರಿ, ಮತ್ತು ಚಿನ್ನದ ಗಟ್ಟಿಗಳು ಮತ್ತು ವಜ್ರಾಭರಣಗಳು ಕೂಡ ಪತ್ತೆ ಆಗಿರುವಂಥದ್ದು, ಅದರ ಮೂಲವನ್ನು ಕೂಡ ಐ ಟಿ ಅಧಿಕಾರಿಗಳು ಇದೀಗ ಕೆದಕ್ತಿರುವಂಥದ್ದು. ಶ್ವೇತಾ. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.